ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಕಾಂಗ್ರೆಸ್ ಹೈ ಕಾರ್ಯಕ್ರಮದ ಕಾಂಗ್ರೆಸ್ ಹೈ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬೈರಮಂಗಲದ ಜನ ಪೊರಕೆ ಸೇವೆ ಮಾಡಿದ್ದಾರೆ. ಸರ್ಕಾರಕ್ಕೆ ಪೊರಕೆ ಸೇವೆನಾ ಇಲ್ಲ ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಅಂತ ಗೊತ್ತಾಗಲಿಲ್ಲ. ಯಾಕಂಗಂತಂದರೆ ಇವರು ಸರ್ಕಾರಕ್ಕೆ ಕೊಟ್ಟಿದ್ದು ಅಂತ ಇಟ್ಕೊಳ್ಳಿ. ಸರ್ಕಾರಕ್ಕೆ ಮಾಡೋದು ಒಂದೇ, ಡಿ ಕೆ ಶಿವಕುಮಾರ್ಗೆ ಮಾಡೋದು ಒಂದೇ. ಪೊರಕೆ ಸೇವೆ ಆಗಿದೆ ಹೆಂಗಂದರೆ ಏನದರ ಅರ್ಥ? ಪೊಲೀಸ್ನವ್ರಿಗೆ ಕಲ್ಲಲ್ಲಿ ಹೊಡೆದ್ರು, ಪೊರಕೆ ಹೊಡೆದ್ರು ಹಂಗಂದ್ರೆ ಪೊಲೀಸ್ನವ್ರಿಗೆ ಹೊಡೆದ್ರ ಇಲ್ಲ ಇವ್ರಿಗೆ ಹೊಡೆದ್ರ, ಡಿ ಕೆ ಶಿವಕುಮಾರ್ಗೆ ಹೊಡೆದ್ರ? ರೋಷ ಇದ್ದಿದ್ದೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ, ಹೊಡೆದಿದ್ದೆಲ್ಲ ಪೊಲೀಸ್ನವ್ರ ಮೇಲೆ. ಇದು ಹೆಂಗಿದೆ ನೋಡಿದ್ರ? ಅಲ್ಲ, ಇವರಾದ್ರೂ ಸರಿಯಾದ ರೀತಿ ಹೋಗಿ ಜನರಿಗೆ ಕನ್ವೀನಿಯನ್ಸ್ ಮಾಡಿ, ಇಲ್ಲ ಅವರ ಆಗುವಗಳ ಬಗ್ಗೆ ತಿಳ್ಕೊಂಡು ಪೊಲೀಸ್ನವರು ಸರ್ವೆ ಮಾಡಿಸ್ಬೇಕಾ ಬೇಡವಾ? ಈಗ ಅರ್ಜೆಂಟ್ ಏನಿತ್ತು, ತರಾತುರಿನಲ್ಲಿ ಸರ್ವೆ ಮಾಡೋ ಅಂಥದ್ದು ಏನಿತ್ತು? ಅವರು ಆಗಲೇ 490 ದಿವಸ ಸ್ಟ್ರೈಕ್ ಮಾಡಿದ್ದಾರೆ. 490 ದಿವಸ ಅಂದರೆ ಸಣ್ಣದೇನಲ್ಲ, 1.25 ವರ್ಷ. ಅರ್ಥ ಆಯ್ತಾ? ಅಷ್ಟು ದಿನ ಸ್ಟ್ರೈಕ್ ಮಾಡಿರ್ತಕ್ಕಂಥವ್ರು ಮುಂದೆ ಹೋಗಿ ಸರ್ವೆ ಮಾಡ್ತೀನಿ ಅಂತ ಸರ್ವೆ ದೊಣ್ಣೆ ತಗೊಂಡೋದ್ರೆ ಬಿಡ್ತಾರ? ಅದೇ ದೊಣ್ಣೆ ಕಿತ್ಕೊಂಡು ಇಕ್ತಾರೆ. ಇಕ್ಕಿದ್ರು ನೆನ್ನೆ ಚೆನ್ನಾಗಿತ್ತು, ಅಟ್ಟಾಡ್ಸ್ಕೊಂಡು ಹೊಡೆದ್ರು. ಹೆಂಗೆ ಅಟ್ಟಾಡ್ಸ್ಕೊಂಡು ಹೊಡೆದ್ರು? ರೋಡ್ಗೂ ಗಲ್ಲಿಗೂ ಅಟ್ಟಾಡ್ಸ್ಕೊಂಡು ಹೊಡೆದ್ರು. ತಗೋ, ಆ ಜಮೀನು ಇವನ ಜಮೀನು ಇಲ್ಲ, ಅವನ ಜಮೀನು ಇಲ್ಲ, ಎಲ್ಲರ ಜಮೀನು ಮೇಲೂ ಓಡಾಡವ್ರೆ. ಆ ಮಟ್ಟಿಗೆ ಹೊಡೆದ್ರು. ಭಾಳ ಚೆನ್ನಾಗಿತ್ತು. ಆದರೆ ನಾನು ಇದನ್ನೀಗ ಒಪ್ಕೊಳ್ಳೋದಿಲ್ಲ, ಚೆನ್ನಾಗಿತ್ತು ಹೊಡೆದಿದ್ದು ಅಂತ. ಆದರೆ ಎರಡೂ ತಪ್ಪೆ. ಹೊಡಿಬಾರ್ದಾಗಿತ್ತು, ಹೊಡೆದ್ಬಿಟ್ಟಿದ್ದಾರೆ. ಎರಡನೇದು ಇನ್ನೊಂದು ಏನಪ್ಪ ಹಂಗಂತಂದರೆ, ಇವರು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಯಾರು? ಸರ್ವೆ ಮಾಡೋಕ್ಕೆ ಹೋಗಿದ್ದು ತಪ್ಪು ಇವ್ರದ್ದು. ಅವರು ಹೊಡಿಬಾರ್ದಾಗಿತ್ತು, ಹೊಡೆದ್ಬಿಟ್ರು ರೈತರು. ಯಾರು ಸರಿ, ಯಾರು ತಪ್ಪು? ಅಲ್ಲ ರೀ, ಸರ್ಕಾರ ಹೇಳುತ್ತೆ ನಮಗೆ ಸರ್ಕಾರ ಕೆಲಸ ಮಾಡೋಕ್ಕೆ ಅಡ್ಡಿ ಮಾಡ್ತು ಅಂತ. ರೈತರಿಗೆ ಅಡ್ಡಿ ಮಾಡಿದ್ರೆ ಯಾರೂ ಇಲ್ವಾ? ಅವ್ರಿಗೇನು ಅಡ್ಡಿ ಮಾಡೋಕ್ಕೆ ನಿಮಗೆ ಕಾನೂನು ಇದೆಯಾ? ಕೋರ್ಟ್ ಹೇಳುತ್ತಾ ಹಂಗೆ? ಕೋರ್ಟ್ ಏನು ಹೇಳುತ್ತೆ? ಅವ್ರಿಗೆ ಲೆಟ್ರ್ ಕೊಡ್ರಿ, ಇಶ್ಯೂ ಮಾಡಿರಿ, ಅವ್ರಿಗೆ ಮನವರಿಕೆ ಮಾಡಿ, ಆಮೇಲೆ ನೀವು ವ್ಯವಹಾರ ಮಾಡಿ ಅಂತ ಹೇಳುತ್ತೆ. ಅದಲ್ವ ಅದು? ಪೊಲೀಸ್ನವ್ರಿಗಿಲ್ವಾ ಕಾನೂನು? ಅದು ಅರ್ಥ ಆಗಲ್ವ ಕಾನೂನು? ಅಲ್ಲ ರೀ, ಪೊಲೀಸು SP ಆದವನಿಗೆ ನಿನಗೆ ಒಂದು ಕಾನೂನೇ ಬರಲ್ಲ ಹಂಗಂದಮೇಲೆ, ಕಾನೂನು ಬಗ್ಗೆ ಅರಿವೇ ಇಲ್ಲ ಹಂಗಂದಮೇಲೆ, ನೀ ಯಾವ ರೀತಿ ರೈತನಿಗೆ ಹೋಗಿ ಸಮಾಧಾನ ಮಾಡ್ತೀರಾ? ಹೆಂಗಾಗುತ್ತೆ? ಬೈರಮಂಗಲದಲ್ಲಿ ನಿನ್ನೆ ಬೈರಮಂಗಲ ಮತ್ತು ಅದರ ಅಕ್ಕಪಕ್ಕ ಹೊಸೂರು ಅದೇನೇನು ಊರುಗಳಿವೆಲ್ಲ, ಎಲ್ಲ ಹಳ್ಳಿ ಜನ ರೊಚ್ಚಿಗೆದ್ದು ನಿಮ್ಮ ಮನೆಗೆ ಏನಾದ್ರು ಅಪ್ಪಿ ಅಟ್ಟಾಡ್ಸ್ಕೊಂಬಂದ್ರೆ ಏನು ಮಾಡ್ತೀರಾ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿ ಕೂತ್ಕೊಂಡು, ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡು ನೀವು ಹೋಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ರೆ ರೊಚ್ಚಿಗೆದ್ದು ಅವರು ಲಾಸ್ಟ್ಗೆ ನಿಮ್ಮ ಮನೆಗೆ ಮುತ್ತಿಗೆ ಮಾಡೋಕ್ಕೆ ಬಂದರೆ ಏನು ಮಾಡ್ತೀರಾ? ಶಿವಕುಮಾರ್ ಅವರೇ, ಅವಮಾನ ಅಲ್ವಾ ಅದು? ಅವಮಾನ ಇಲ್ವೇನ್ರಿ? ಅದು ನಾಚಿಕೆ ಆಗುತ್ತೆ ಅಂತ ಅನ್ಸ್ಕೊಳ್ಳೋದಿಲ್ವಾ? ಅದಕ್ಕೆ ಒಂದು ತಾಳ್ಮೆ ಇರುತ್ತಲ್ವಾ? 490 ದಿವಸ ಅಂದರೆ ಏನು ಹುಡುಗಾಟ ದಿನ ಆಯಿತಾ? ಅಷ್ಟು ದಿನ ಒಬ್ರಿಗೊಬ್ರು ಚರ್ಚೆ ಮಾಡಿದ್ದಾರೆ, ಒಬ್ರಿಗೊಬ್ರು ನೀವು ಇದನ್ನು ಮಾಡಿದ್ದೀರಾ, ಪರಸ್ಪರ ಕೆಲ್ಸಚಾಟಗಳು ಮಾಡ್ಕೊಂಡಿದ್ದೀರಾ. ಇನ್ನೂ ಆಗಿಲ್ಲ, ಅವ್ರು ಬಗ್ಗಿಲ್ಲ ಹಂಗಂತಂದರೆ ಏನು ಅದಕ್ಕೆ ಉತ್ತರ? ಯಾವ ರೀತಿ ಇದು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಲ್ವ? ಡಿನೋಟಿಫಿಕೇಷನ್ ಮಾಡಬೇಕು, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕು. ಎರಡರೊಳಗೊಂದು ಕೆಲಸ ಆಗಲೇಬೇಕಲ್ಲ. ಇಲ್ಲಾಂದರೆ ಕೈ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು. ಅದೇ ರೆಡ್ ಝೋನ್ ಇದ್ದುಕೊಳ್ಳೋದು ಎಷ್ಟು ದಿವಸ ಇರುತ್ತೋ ಅಂತ, ಅಲ್ವಾ? ನೀವು ಇದ್ದಕ್ಕಿದ್ದಂಗೆ ಹೋಗಿ ನಿಮಗೆ ನಿದ್ದೆಯಿಂದ ಎದ್ದಿದ ತಕ್ಷಣ ನಿಮಗೆ ನೆನಪಾಗದ ರೈತರ? ಅಲ್ಲ ರೀ, ಇಡೀ ರಾಜ್ಯದಲ್ಲಿ 4-5 ಕಡೆ ಇದೇ ಚಳುವಳಿಗಳು, ಇದೇ ಇದು ನಡೀತಾ ಇದ್ರೆ, ರೈತರಿಗೋಸ್ಕರ, ರೈತರಿಗೆ ಹಿಂಸೆ ಕೊಡ್ತಾಯಿದ್ರೆ, ಇವರೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಯಾವತ್ತಾದ್ರೂ ಈ ಜಂಜಿಗಳು ಇದರಲ್ಲೇನೋ ನೇಪಾಳದಲ್ಲಿ ಮಾಡಿದ್ರಲ್ಲ, ಮುಖ್ಯಮಂತ್ರಿ ಮನೆಗೆ, ಪ್ರಧಾನಿ ಮನೆಗೆ ಹೋಗಿ ನುಗ್ಗಿ ಎಳ್ಕೊಂಡು ಬಂದು ಬೆಂಕಿ ಹಾಕಿದ್ರಲ್ಲ, ಹಂಗೆ ಹಾಕಿದ್ರೆ ಏನು ಮಾಡ್ತೀರಾ?
ರೊಚ್ಚಿಗೆ ಏಳ್ಸೋಕ್ಕೆ ಏನು ಬೇಕೋ ಅದನ್ನು ದಿನಗಳು ತಗೋತಾ ಇದ್ದೀರಲ್ಲ, ಅದನ್ನು ಅವಾಗವಾಗ ತಣ್ಣಗೆ ಮಾಡಿ ಕೈ ಬಿಟ್ಟು ಅದಕ್ಕೊಂದು ಸಮಯ ಸಂದರ್ಭಗಳನ್ನೀಗ ಮತ್ತೆ ಹುಡುಕಬೇಕು. ಅಲ್ಲಿವರೆಗೆ ಕಾಲಾವಕಾಶ ಇದೆಯಲ್ವಾ? 500 ದಿನ ಹೆಚ್ಚು ಕಡಿಮೆ. ಈಗ 490 ದಿವಸ ಅಂದರೆ 500 ದಿನ ಹುಡುಗಾಟಕ್ಕೆ ಇರ್ತಾ? ಅಷ್ಟು ದಿನ ಅವ್ರಿಗೆ ರೊಚ್ಚಿಗೆ ಬಿಡಿಸ್ಬಿಟ್ರೆ ಏನಾಗುತ್ತೆ? ನಿಮ್ಮನ್ನು ಮನುಷ್ಯರು ಅನ್ಕೋತಾರೆ ಅವರು. ನಿಮ್ಮನ್ನು ನೋಡಿದ್ರೆ ಕಾರುತ್ತೆ ಅವ್ರಿಗೆ ವಿಷ. ಸರ್ಕಾರ ಅಂದರೆ ಅವ್ರಿಗೆ ಕೋಪ ಬರ್ತದೆ, ಅಷ್ಟರ ಮಟ್ಟಿಗೆ ಇರ್ತದೆ ಅದು. 1 ದಿನ 2 ದಿನ ಆದರೆ ಏನೋ ಪರವಾಗಿಲ್ಲ, 500 ದಿನ ಚಳುವಳಿ ಮಾಡೋವರೆಗೂ ನೀವು ಸುಮ್ಮನೆ ಇದ್ದೀರಾ, ಮತ್ತೆ ಅದನ್ನೀಗ ಇನ್ನೂ ಹತ್ತಿಕ್ತಾ ಇದ್ದೀರಾ ಹಂಗಂತಂದರೆ ಏನು ಅನ್ಕೋಬೇಕು ನಾನು ಹೇಳಿ? ಒಬ್ಬ ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ನಾವು ಮಾತಾಡೋದಾದರೆ ಇದು ಸರಿಯಾದ ಕ್ರಮನ ನಾವು ಮಾಡ್ತಕ್ಕಂಥದ್ದು ಸರಿಯಾಗಿದೆಯಾ ಇಲ್ವಾ, ಬೇಕಲ್ವಾ? ಈಗ ಯಾರಿಗೆ ಪೊರ್ಕೆನಲ್ಲಿ ಹೊಡೆದಂಗಾಯ್ತು? ಈಗ ಅಲ್ಲ ರೀ, ಪೊರ್ಕೆನಲ್ಲಿ ಯಾರಿಗೆ ಹೊಡೆದಂಗಾಯ್ತು? ಸರ್ಕಾರಕ್ಕೆ ಹೊಡೆದಂಗಾಯ್ತು. ಸರ್ಕಾರಿ ಅಧಿಕಾರಿಗೆ ಹೊಡೆಯೋದು ಒಂದೇ, ಸರ್ಕಾರಕ್ಕೆ ಹೊಡೆಯೋದು ಒಂದೇ, ಎರಡೂ ಒಂದೇ. ಅವ್ರ ಪೊರ್ಕೆ ಎತ್ಕೊಳ್ಳೋವರೆಗೂ ನೀವೇನು ಮಾಡ್ತಾಯಿದ್ರಿ? ನಿದ್ದೆ ಮಾಡ್ತಾಯಿದ್ರಾ? ನಿದ್ದೆ ಮಾಡೋದೇನು? ಕಾನೂನಾಗಿ ಏನು ಕೊಡ್ಬೋದು ನೀವು? ಒಂದು ನೋಟಿಸ್ ಕೊಡಬೇಕಾಗಿತ್ತು ಅವ್ನಿಗೆ. ಯಾರಿಗೆ? ಆ ರೈತರುಗಳಿಗೆ ನಿಮಗೆ ಬರವಣಿಗೆ ಬರಲ್ವಾ? ಕಾನೂನು ಹೇಳಲ್ವಾ ಅದನ್ನೀಗ? ಫಸ್ಟ್ ನೋಟಿಸ್ ಕೊಡಿ, ಆಮೇಲೆ ಅದಕ್ಕೆ ಇದಾಗಿಲ್ಲ ಹಂಗಂತಂದರೆ ಅದು 1 ಅಲ್ಲ 2 ಅಲ್ಲ 3 ನೋಟಿಸ್ ಕೊಡಬೇಕು. 3 ನೋಟಿಸ್ ಕೊಟ್ಟು ಆಮೇಲೆ ನೀವು ಪ್ರವೇಶ ಮಾಡಬೇಕು. ಮಾಡಿದ್ರೆ ಅದು ಹೋಗಲಿ? ಮಾಡಿದ್ರೇನ್ರಿ? ಕಾನೂನಾಗಿ ಹೋಗ್ಬೇಕು ಹಂಗಂತಂದ್ರೆ ನಾನು ಹೇಳಿದ್ದು. ಮತ್ತು ಪೊಲೀಸ್ನವ್ರಿಗೆ ಹೊಡಿದೆ ಅವ್ರು ಬಿಡ್ತಾರ ಅವರು? ಏಕೆ ಯಾರಿಗೂ ಕೇಳದೆ ಅವ್ರ ಮನೆಗೆ ನುಗ್ಬಿಟ್ರೆ, ಅವ್ರ ಜಮೀನಿಗೆ ಕಾಲಿಕ್ಬಿಟ್ರೆ ನಿಮಗೆ ಬಿಟ್ಬಿಡ್ತಾರ? ಬನ್ನಿಯಪ್ಪ ಎತ್ಕೊಂಡು ಹೋಗ್ಬಿಡ್ರಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಕುಣಿಯಿರಿ, ನಿಮ್ಗೆ ಇಷ್ಟಕ್ಕೆ ನಾವು ಇದಾಗ್ತೀವಿ ಅಂತಂತಾರ? ಅಲ್ಲ, ರೈತರಿಗೆ ಬೇಕಾಗಿರೋಂಥ ಸೌಲಭ್ಯನಿಗೆ ನೀವು ಒದಗಿಸ್ಕೊಡ್ದಾದ್ಮೇಲೆ ನೀವು ಯಾವ ಸೀಮೆ ಮುಖ್ಯಮಂತ್ರಿಗಳು? ರೈತರಿಗೆ ಇನ್ನೇನು ಇಲ್ಲ, ಅನ್ನದಾತರು ಅವರು. ಇಡೀ ದೇಶಕ್ಕೆ ಅನ್ನ ಹಾಕ್ತಾರೆ. ಯಾರು ಬೆಳೆದು ಎಲ್ಲಿ ಇದನ್ನು ಮಾಡಿದ್ರು ಒಂದಾನೊಂದು ಕಾಲದಲ್ಲಿ ಅನ್ನ ಬೆಳೆಯೋರೇ ಕಮ್ಮಿ ಆಗಿದ್ರು. ಈಗೆಲ್ಲ ಬೆಳೀತಾ ಇದ್ದಾರೆ. ನಮ್ಮದು ದೇಶ ಇಷ್ಟು ಫಲವತ್ತಾಗಿದೆ, ನಮ್ಮ ರಾಜ್ಯ. ಈ ಫಲವತ್ತಾಗಿರೋ ರಾಜ್ಯನಿಗೆ ಈಗ ಒಂದೊಂದು ಕಡೆಯಿಂದ ನೀವು ಕಡ್ಕೊಂಡು ಹೋಗ್ತೀನಿ ಹಿಂಗಂತಂದರೆ ನೀವು ರಾಜಕಾರಣಿಗಳು ನಿಮ್ಮನ್ನು ಏನು ಅನ್ಕೋಬೇಕು? ಈಗಿರ್ತಕ್ಕಂಥ ಸೈಟು ಇವನೇ ಯಾರು ಮನೆ ಕಟ್ಟದೆ ಖಾಲಿ ಬಿದ್ದಿರ್ತಕ್ಕಂಥ ಲಕ್ಷಾಂತರ ಎಕರೆ ಜಮೀನುಗಳು ಹಾಳಾಗೋಯ್ತು. ಬೆಳೆಯವ್ರನ್ನಾದರೂ ಬಿಡ್ರಿ, ಅದನ್ನೂ ಹಾಳು ಮಾಡಬೇಕಾ? ಬರೀ ಕುಂಬಳಗೂಡು ಬೌಂಡ್ರಿನಲ್ಲಿ ಎಷ್ಟು ಸಾವಿರಾರು ಎಕರೆ ಹಾಳಾಗಿದೆ ಅಂತ ಯಾವನಾದ್ರೂ ಬೆಳೆ ಬೆಳೆತ್ತೇನೋ ಅಂತ? ಎಲ್ಲ ಖಾಲಿ ಬಿದ್ದೇವೆ. ಖಾಲಿ ಬಿದ್ದು ಏನು ಅದರಿಂದ ಏನಾಯಿತು? ದೇಶಕ್ಕೆ ಮಾರ್ಕ ಆಯಿತು. ಯಾಕೆ ಅಂತಂದರೆ ವ್ಯವಸಾಯ ಮಾಡೋರು ಕಮ್ಮಿ ಆದರು ಅಂತ. ಒಂದೊಂದು ಊರಲ್ಲೂ ಇದೇ ಥರ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ಕಡೆ ಹಿಂಗೆ ಮಾಡ್ಕೊಂಡು ಹೋದರೆ ಯಾವ ರೀತಿ ಆಗುತ್ತೆ? ಒಂದೊಂದು ಡಿಸ್ಟಿಕ್ಕಿಗೂ ಒಂದೊಂದು ಏನೋ ಟೌನ್ಶಿಪ್ ಅಂತ ಮಾಡ್ಕೊಂಡು ಹೋಗ್ಬಿಟ್ರೆ, ಈಗಿರೋ ಟೌನ್ಶಿಪ್ಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ? ಹೊರ ರಾಜ್ಯದವ್ರಿಗೆ ಮಾಡ್ತಾಯಿದ್ದೀರ ಅಷ್ಟೇ. ಬೇರೆ ರಾಜ್ಯದಿಂದ ಬರಬೇಕು, ಅವನು ತಗೋಬೇಕು ಅಷ್ಟೇ. ನಮ್ಮ ರಾಜ್ಯದವ್ರು ಯಾರು ತಗೊಳ್ಳಲ್ಲ ನಿಮ್ಮ ಟೌನ್ಶಿಪ್ನೀಗ. ಯಾಕೆಂದರೆ ನಿಮ್ಮ ಹೌಸಿಂಗ್ ಬೋರ್ಡ್ ಮನೆಯೇ ತಗೊಳಕ್ಕೆ ಕಷ್ಟ ಆಗಿದೆ ನಮ್ಮ ರೈತರುಗಳು. ಯಾಕೆ? ಅವ್ರಿಗೆ ಹತ್ರ ದುಡ್ಡಿಲ್ಲ ಅಷ್ಟು. ನೀವು ಅವ್ರಿಗೆ ಸಾಕಷ್ಟಾಗಿ ಅವ್ರಿಗೆ ಸೌಲಭ್ಯನೀಗ ಒದಗಿಸ್ಕೊಟ್ಟಿಲ್ಲ. ಈಗಿರ್ತಕ್ಕಂಥ ಕಾರ್ಮಿಕರಿಗೆ, ಇವರು ಯಾರು ಕಾರ್ಮಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ್ದಾದ್ರು BDNಲ್ಲಿ ಸೈಟ್ ಅಲರ್ಟ್ ಆಗುತ್ತೇನ್ರಿ? ಆಗಲ್ಲ. ಯಾಕೆ ಹೇಳಿ? ನೀವು ಒಳಗಡೆ ಎಲ್ಲ ಲೀಸ್ಟ್ ಮಾಡ್ಕೊಂಡಿರ್ತೀರ. ನಿಮ್ಮ ಶ್ರೀಮಂತರಿಗೆ ಮಕ್ಕಳಿಗೆ ಇವ್ರಿಗೆ ಎಲ್ಲ ಮಾಡಿಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತೀರ. ಮುಂದಕ್ಕೆ ಅದು ಹೋಗೋದೇ ಇಲ್ಲ. ಅವ್ನು ದುಡ್ಡು ಕಟ್ಟಿ ಸಾಕಾಗಿ 4 ವರ್ಷ 5 ವರ್ಷ ಆದ್ರೂ ಅವ್ನು ಸೈಟ್ ಸಿಕ್ಕಲ್ಲ, ಅವ್ನು ಕ್ಯಾನ್ಸಲ್ ಮಾಡ್ಕೊತಾನೆ ಅಷ್ಟೇ. ಅರ್ಥ ಆಯ್ತಾ? ಹೌಸಿಂಗ್ ಬೋರ್ಡಲ್ಲಿ ಎಲ್ಲಿದೆ ಜಾಗ ಇದ್ದಿದ್ದನ್ನೀಗ ನೀವು ಯಾವ ರೀತಿ ಸರಿಯಾಗಿ ಹಂಚಿದ್ದೀರಾ? ಈ ಖಾಲಿ ಬಿದ್ದಿರ್ತಕ್ಕಂಥ ಜಾಗನೆಲ್ಲ ಹಂಚ್ಬಿಟ್ರೆ ಬೆಂಗಳೂರವ್ರಿಗೆ ಎಲ್ಲರಿಗೂ ಫ್ರೀಯಾಗಿ ಕೊಡ್ಬೋದು. ಅಷ್ಟು ಜಾಗ ಬೀತೆ ಫ್ರೀಯಾಗಿ. ಒಬ್ಬರೂ ಬಡವರೇ ಇರಲ್ಲ. ಮಾಡಿ 16 ಆ ಥರದ್ದೊಂದು ಕಾರ್ಯಕ್ರಮನೀಗ ಬಡವರೇ ಇಲ್ದಿದ್ದಂಗೆ. ಈಗ ಯಾವುದೋ ಒಂದು ಇದನ್ನು ಕಟ್ಕೊಂಡಿದ್ದೀರಾ, ಯಾವುದೋ ಶಾರ್ಟ್ಲೈಟ್ಗಳು ಕಟ್ಕೊಂಡು ಶಾರ್ಟ್ಲೈಟಲ್ಲಿ ಕೊಡ್ತಾ ಇದ್ದೀರಾ. ಅದೆಲ್ಲ ಸೈಟ್ ಕೊಡಿ ಅವ್ರಿಗೆ. ಶಾರ್ಟ್ಲೈಟಲ್ಲಿ ಎಲ್ಲರೂ ಇಷ್ಟಪಡಲ್ಲ. ಅರ್ಥ ಆಯ್ತಾ? ಶಾರ್ಟ್ಲೈಟ್ನೂ ಸರಿಯಾದ ರೀತಿಯಾಗಿ ನೀವು ಯಾರಿಗೂ ಹಂಚ್ತಾನೇ ಇಲ್ಲ. ನಿಮಗೆ ಯಾರಿಗೂ ಇದು ಬರ್ತದೋ, ನಿಮ್ಮ ಕಾಂಗ್ರೆಸ್ ಪಾರ್ಟಿಗೋ ಇಲ್ಲ ನಿಮ್ಮ ಪಕ್ಷಗಳಿಗೆ
ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲರೂ ಅಷ್ಟೇ ಅವ್ರವ್ರ ಪಕ್ಷದವ್ರಿಗೆ ಏನು ಬೇಕೋ ಅವ್ರ ಸೌಕರ್ಯ ಮಾಡ್ಕೋತಾ ಇರ್ತೀರ. ಈಗ ನಮ್ಮಂಥವ್ರು ಏನು ಮಾಡಬೇಕು? ಯಾರು ನಮ್ಮ ಸಂಪರ್ಕದಲ್ಲೇ ಇಲ್ಲ, ನಮ್ಮಂಥವ್ರಿಗೆ ಯಾವ ಜಾಗ ಕೊಡೋದು? ಹಾಂ ಹೇಳಿ, ನಮ್ಮಂಥವ್ರಿಗೆ ಯಾರು ಜಾಗ ಕೊಡ್ತಾರೆ? ಹಿಂಗಾಗಿದೆ ಇದು ಪರಿಸ್ಥಿತಿ. ಅರ್ಥ ಆಯ್ತಾ ಹೇಳಿದ್ದು? ಇಷ್ಟು ಹೇಳಿ ಬೈರಮಂಗಲದ ಹೋರಾಟನೀಗ ರೈತರು ಚಳುವಳಿನೀಗ ಇನ್ನೂ ಒಂಚೂರು ಜೋರಾಗಿ ಮಾಡಲಿ, ಚಳುವಳಿನೀಗ ಸಾವಧಾನವಾಗಿ ಮಾಡಲಿ. ಯಾರೂ ಈ ಥರ ಕಾನೂನಿಗೆ ಕೈಗೆ ತಗೊಂಡು ಯಾರಿಗೂ ಹೊಡೆಯದೆ ಸಮಾಧಾನವಾಗಿ ಮಾಡಲಿ ಅಂತ ಕೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಓಂ ನಮೋ ನಾರಾಯಣ.